ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ 7ನೇ ವರ್ಷದ ಪುಣ್ಯತಿಥಿ. ಅಂಬಿ ಕುಟುಂಬಸ್ಥರಿಂದ ಸಮಾಧಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಯಿತು. ರೆಬಲ್ ಸ್ಟಾರ್ ಅಂಬರೀಷ್ 7ನೇ ವರ್ಷದ ಪುಣ್ಯ ಸ್ಮರಣೆ ಕಂಠೀರವ ಸ್ಟುಡಿಯೋದಲ್ಲಿದೆ ಅಂಬರೀಷ್ ಅವರ ಸಮಾಧಿ. ಅಂಬರೀಷ್ ಪುಣ್ಯ ಸ್ಮರಣೆಯಲ್ಲಿ ಅಂಬಿ ಅಭಿಮಾನಿಗಳು ಭಾಗವಹಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಂಬರೀಷ್ ಅವರ ಸಮಾಧಿಗೆ ಪುಷ್ಪಾಲಂಕಾರವನ್ನು ಮಾಡಲಾಗಿದೆ. ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ನಮ್ಮ ಜೊತೆಲೇ ಇದ್ದಾರೆ. ಅಂಬರೀಷ್ ಅಣ್ಣ ಏನು ದಾನ ಧರ್ಮ ಮಾಡಿದ್ದಾರೆ ಅದೇ ರೀತಿ ಸುಮಲತಾ ಮೇಡಮ್ ಅವರು, ಅಭಿಷೇಕ್ ಸಾರು ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ಗುರಿ. ಅವ್ರ ದಾರಿನೇ ನಡ್ಕೊಂಡು ಹೋಗ್ಬೇಕು. ಅಂಬರೀಷ್ ಅಣ್ಣ ಏನು ದಾನ ಮಾಡಿದ್ದಾರೆ, ಅಂಬರೀಷ್ ಅಣ್ಣ ಯಾರನ್ನ ಮನೆ ಹತ್ರ ಹೋಗ್ಲಿ ಅವ್ರನ್ನ ವಾಪಸ್ ಕಳಿಸ್ತಿರ್ಲಿಲ್ಲ. ಅವ್ರ ಕೈಲಿ ಎಷ್ಟಿದೆ ಅಷ್ಟು ಕಾಸು ಕೊಟ್ಬಿಡೋರು. ಅಂಬರೀಷ್ ಅಣ್ಣ ನಾವು ನೋಡೋಂಥ 45 ವರ್ಷ ನಾವು ಅಂಬರೀಷ್ ಅಣ್ಣನ ಫ್ಯಾನೇ. ನಾವು ಇಷ್ಟು ಯಾವ್ದು ಪಿಕ್ಚರ್ ರಿಲೀಸ್ ಆದರೂ ನಾವು ಫಸ್ಟು ಮಾರ್ನಿಂಗ್ ಶೋಗೆ ನಾವು ಅಲ್ಲಿ ಟಾಕೀಸ್ ಹತ್ರ ಇರ್ತಿದ್ವಿ. ಆ ಥರ ಆ ವ್ಯಕ್ತಿ ಬರೋದು ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಈ ದಿವಸ ನಾವು ನಮ್ಮ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಆರ್ಕೆಸ್ಟ್ರಾ ಇಟ್ಕೊಂಡಿದ್ದೀವಿ. ಹೆಚ್ಚಿನದಾಗಿ ವಿಜೃಂಭಣೆಯಿಂದ ನಾವು ಅವರ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ನಾವು ಅವ್ರ ಹುಟ್ಟಿದಬ್ಬನ್ನು ಮಾಡ್ತಾ ಇರ್ತೀವಿ. ಈಗ 7ನೇ ವರ್ಷದ ಪುಣ್ಯ ಸ್ಮರಣೆಗೋಸ್ಕರವಾಗಿ ನಾವು ಎಲ್ಲ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿದ್ದೀವಿ. ನಾವು ಓಕೆ, ಈ ಗೆಟಪ್ ಬಗ್ಗೆ ಹೇಳೋದಾದ್ರೆ, ಈ ಗೆಟಪ್ ಬಗ್ಗೆ ಅಂದರೆ ನಮಗೆ ಅಂಬರೀಷ್ ಅಣ್ಣ ಅಂದರೆ ನಮ್ಮ ಪ್ರಾಣ, ನನ್ನ ಇಷ್ಟ. ನಾನು ಚಿಕ್ಕ ವಯಸ್ಸಿನಿಂದಲೂ ನಾನು ಅಂಬರೀಷ್ ಅಣ್ಣನ ಅಭಿಮಾನಿ. ಅದಕ್ಕೋಸ್ಕರವಾಗಿ ನಾನು ಪ್ರತಿ ವರ್ಷವೂ ನಾನು ಈ ಗೆಟಪ್ನಲ್ಲಿ ನಾನು ಬಂದೇ ಬರ್ತಾ ಇದ್ದೀನಿ. ಯಾಕೆಂದರೆ ಈ ಗೆಟಪ್ ಹಾಕೊಂಡು ಬಂದರೆ ನಮ್ಮ ಅಂಬರೀಷ್ ಅಣ್ಣನ ಅಭಿಮಾನಿಗಳು, ಇಡೀ ಕರ್ನಾಟಕದ ಜನತೆ ಎಲ್ಲರೂ ನಮ್ಮ ಅಂಬರೀಷ್ ಅಣ್ಣನ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಪ್ರತಿ ವರ್ಷ ಈ ಸಲ ಯಾಕೆ ಬರ್ತಾ ಇದ್ದೀವಿ ಅಂದರೆ ನಮ್ಮ ಗೆಟಪ್ ನೋಡಬೇಕು, ಅಂಬರೀಷ್ ಅಣ್ಣನ ಯಾರು ಮರಿಬಾರ್ದು. ಅವರ ನೆನಪಿಗೋಸ್ಕರವಾಗಿ ನಾನು ಹಾಕೊಂಡು ಬರ್ತಾ ಇದ್ದೀನಿ. ಅಂಥ ಸಿನಿಮಾದಲ್ಲಿ ಈ ಡ್ರೆಸ್ ಇದೆ, ಕೈದಿ ಡ್ರೆಸ್ಸಲ್ಲಿದೆ. ಅದೇ ಡ್ರೆಸ್ಸಲ್ಲೇ ನಾನು ಬರ್ಬೇಕಂತ ಹೇಳಿ ಹಾಕೊಂಡು ಬಂದಿದ್ದೀನಿ. ಕನ್ವರ್ ಲಾಲ್ ಬಾಲು ಪೊಲೀಸ್ ನಾಯಿ ಯಾವುದೇ ವೇಷ ಹಾಕೊಂಡು ಬಂದ್ರು ಕಸಬ್ದಾರ್ ಕಣ್ ಮುಗ್ಗೆ ಕೆಟ್ಟದ ಬಂದೇ ಬರ್ತೈತೆ ಬೇಟೆ. ಈ ದಿವಸ ನಾವು ನಮ್ಮ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಆರ್ಕೆಸ್ಟ್ರಾ ಇಟ್ಕೊಂಡಿದ್ದೀವಿ. ಹೆಚ್ಚಿನದಾಗಿ ವಿಜೃಂಭಣೆಯಿಂದ ನಾವು ಅವರ